ಕೆಎಚ್ಪಿ ಬಣ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚೀಮೂಲ್ ಚುನಾವಣೆಯಲ್ಲಿ ನಿರ್ದೇಶಕರುಗಳಾಗಿ ಚುನಾಯಿತರಾಗಿರುವ ಶ್ರೀ ಜೆ ಕಾಂತರಾಜ್ ಹಾಗೂ ಶ್ರೀಮತಿ ಸುಧಾರ್ ಅವರಿಗೆ ಅಭಿನಂದನಾ ಸಮಾರಂಭ ಗೌರಿಬಿದನೂರು ಕೆಎಚ್ ಪುಟ್ಟಸ್ವಾಮಿಗೌಡ ಅವರಿಂದ. ವರದಿ ನರೇಶ್ ಬಾಬು, ವರದಿಗಾರರು ಜನಸುದ್ದಿ ನ್ಯೂಸ್ ಕನ್ನಡ, ಗೌರಿಬಿದನೂರು. ಒಳ್ಳೆ ಕೆಲಸಗಳು ಮಾಡವರೇ ಅನ್ನೋ ಒಂದು ಭಾವನೆ ಬರೋ ರೀತಿಯಲ್ಲಿ, ಜನಕ್ಕೆ ಬರೋ ರೀತಿಯಲ್ಲಿ ಖಂಡಿತವಾಗಿ ನಾನು ಕೆಲಸ ಮಾಡ್ತೀನಿ. ನಿಮ್ಗೆ ಒಳ್ಳೆ ಹೆಸರು ತರ್ತೀನಿ. ಎಲೆಕ್ಷನ್ ನೀವು ಏನು ನನ್ನ ಗೆಲ್ಸ್ಕೊಟ್ಟಿದ್ಕು ಜನ ನಿಮ್ಮನ್ನ ಬಗ್ಗೆ ಒಳ್ಳೆ ಅವ್ರಿಗೆ ಗೆಲ್ಸಿದ್ದೀರಿ ಅನ್ನೋ ಭಾವನೆ ಬರುವಂಥ ಕೆಲಸ ಕಾರ್ಯಗಳನ್ನು ನಾನು ಮುಂದೆ ಮಾಡ್ಕೊಂಬರ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತಾ, ಹಾಗೇನೆ ಅನೇಕ ಅಭಿವೃದ್ಧಿ ಕೆಲಸಗಳು ಇನ್ನೂ ಭಾಳಷ್ಟು ಮಾಡೋದಿದೆ. ಖಂಡಿತವಾಗೂ ಕೂಡ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತೀವಿ. ಅದೇ ನಮ್ಮ ಕಾಂತರಾಜ್ ವಿಚಾರ ಹೇಳಿದ್ರೆ, ಈಗ ಡಿಸ್ಟಿಕ್ ಮಿನಿಸ್ಟ್ರು ಅವ್ರದ್ದೇನೋ ಪ್ರತಿಷ್ಠೆ ತಗೊಂಡು ಕೆಲವಾರು ವಿಚಾರಗಳಲ್ಲಿ ಅವರಿಗೆ ಅವರ ಸೀನಿಯಾರಿಟಿಗೆ ಒಂದು ಕೊರತೆ ಆಗಿದೆ. ನನಗೆ ಗೊತ್ತದು. ಕಾಲ ಹಿಂಗೆ ಇರೋಲ್ಲ. ಕಾಲಚಕ್ರದಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಇನ್ನು 2 ವರ್ಷ ಕಳೆದ್ರೆ ಕೆಲವಾರು ಬದಲಾವಣೆಗಳು, ಎಲೆಕ್ಷನ್ ಆದಮೇಲೆ ಬದಲಾವಣೆಗಳು ಆಯ್ತವೆ. ಅಂಥ ಬದಲಾವಣೆ ಆದಾಗ ಅವರಿಗೆ ಖಂಡಿತವಾಗಿ ಅವ್ರ ಸೀನಿಯಾರಿಟಿಗೆ ಸಿಗಬೇಕು. ಅವರು 10 ವರ್ಷಗಳ ಕಾಲ ಜನಗಳ ಸೇವೆ ಮಾಡಿದ್ದಾರೆ. ಹಾಲು ಒಕ್ಕೂಟದಲ್ಲಿ ಸೇವೆ ಮಾಡಿದ್ದಾರೆ. 2 ಕೋಲಾರದಲ್ಲಿ ಇದ್ದಾಗಲೂ ಒಕ್ಕೂಟ 2 ಜಾಯಿಂಟ್ ಆಗಿದ್ದಾಗಲೂ ಸರ್ವಿಸ್ ಕೊಟ್ಟಿದ್ದಾರೆ. ಈಗಲೂ ಕೂಡ ಹೋರಾಟ ಮಾಡಿಕೊಂಡು ಚಿಕ್ಕಬಳ್ಳಾಪುರ ಸಪ್ರೇಟ್ ನಮ್ಮ ಜಿಲ್ಲೆಯಲ್ಲಿ ಇರಬೇಕು ಅಂತ ಒಂದು ಒಕ್ಕೂಟ ಇರಬೇಕು ಅಂತ ಒಕ್ಕೂಟ ಸ್ಥಾಪನೆ ಮಾಡಬೇಕಾದ್ರೆ ಕಾಂತರಾಜ್ ಅವರು ಮಂಚೂಣಿಯಲ್ಲಿ ಇದು ಕೆಲಸ ಮಾಡಿ ಒಕ್ಕೂಟ ಸ್ಥಾಪನೆ ಮಾಡಿದ್ದಾರೆ. ಅದೇ ಥರ ಸರ್ವಿಸ್ ಮಾಡಿದ್ದಾರೆ. ಅವ್ರ ಜೊತೆಯಾಗಿ ಸಹೋದರಿ ಥರ ಸುಧಾರು ಅವ್ರ ಜೊತೆ ಇದ್ದಾರೆ. ಅವರಿಬ್ಬರೂ ಅವರ ಬೆಂಬಲವಾಗಿ ಕಾಂತರಾಜ್ ಅವರಿಗೆ ಏನು ಹೇಳ್ತಾರೋ ಅದನ್ನು ಬೆಂಬಲವಾಗಿ ಸುಧಾ ಕೂಡ ಇರ್ತಾರೆ. ಅವರಿಬ್ಬರೂ ಕೂಡ ನಮ್ಮ ತಾಲೂಕಿಗೆ ಬೇಕಾದಂಥ ಸೌಲಭ್ಯವನ್ನು ಮಾಡ್ತಾರೆ. ಅದಕ್ಕೆ ಬೆನ್ನೆಲುಬಾಗಿ ನಾನಿರ್ತೀನಿ. ಯಾವುದೇ ಒಂದು KMF ಅಲ್ಲಿ ಯಾರೇ ಅಧ್ಯಕ್ಷ ಆಗಿರಲಿ, ನಮ್ಮ ತಾಲೂಕು ಏನೋ ಒಂದು ವ್ಯವಸ್ಥೆ ಬೇಕು, ಯಾವ ಒಂದು ಘಟಕ ಬೇಕು KMF ಇಂದ, ಅದನ್ನು ತರಿಸೋದಕ್ಕೋಸ್ಕರ ಅವ್ರ ಜೊತೆ ಅವರ ಅನುಭವವನ್ನು ನಾವು ಉಪಯೋಗಿಸ್ಕೊಳ್ಳೋಣ. ಕಾಂತರಾಜ್ಗೆ ಭಾಳಷ್ಟು ಅನುಭವ ಇದೆ ಮಿಲ್ಕ್ ಒಕ್ಕೂಟದಲ್ಲಿ. ಅವರ ಅನುಭವವನ್ನು ಅವ್ರೇನು ಅಲ್ಲಿ ಹೇಳ್ತಾರೆ ಅವ್ರ ಜೊತೆ ನಾನಿದ್ದು ಖಂಡಿತವಾಗಿ ತಾಲೂಕಿಗೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡೋಣ ಅಂತ ಈ ಮೂಲಕ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ನಾಗರಾಜ್ ಹೇಳ್ತಾ ಇದ್ರು, ಅವರಿಗೆ ಅವ್ರ ಸೇವೆಗೆ ತಕ್ಕನಾದಾಗೆ ಖಂಡಿತವಾಗೂ ನನಗೆ ಮನಸ್ಸಲ್ಲಿ ಇದೆ. ಇವತ್ತೆಲ್ಲ ನಾಳೆ 2 ವರ್ಷ ಆಗ್ಬೋದು, ಒಂದು ಒಳ್ಳೆ ಅವಕಾಶ ಅವರಿಗೆ ಬಂದೇ ಬರುತ್ತೆ ಅಂತ ನನಗೆ ನನ್ನ ಮನಸ್ಸು ಹೇಳ್ತಾ ಇದೆ. ಒಂದಲ್ಲ ಒಂದು ಅರ್ಥ ಮಾಡಿಕೊಂಡು ನಾವು ಇನ್ನೊಬ್ರಿಗೆ ದುಡಿಯೋದು ಅಂತಂದ್ರೆ ಇದು ನನ್ನಲ್ಲಿ ಸಾಧ್ಯವಿಲ್ಲ. ಹಿಂದಿನ ಸರ್ತಿ ಚುನಾವಣೆಯಲ್ಲಿ ನಮ್ಮ ಊರಿನಲ್ಲಿ ಬಂದರು, ಅವ್ನು ಒತ್ತೋಡಿಸ್ಬಿಡ್ತೀನಿ, ಗಂಟು ಮುಟ್ಟೆ ಕಟ್ಟಿಸ್ಬಿಡ್ತೀನಿ, ಜಾಗ ಖಾಲಿ ಮಾಡಿಸ್ಬಿಡ್ತೀನಿ. ನಮ್ಮ ಊರಿನಲ್ಲಿ ನೀನು ಯಾರಿಗಾದ್ರೂ ಒಂದು 500 ರೂಪಾಯಿ ಬಡವ್ರು ಕೊಟ್ಟಿದ್ಯಾ ನಿನ್ನ ಲೈಫಲ್ಲಿ? ವಿದ್ಯಾರ್ಥಿಗಳಿಗಾಗಲಿ ಇನ್ನೊಬ್ರಿಗಾಗಲಿ ನಾವೆಲ್ಲ ಸಹಾಯ ಮಾಡಿಕೊಂಡು ಅಣ್ಣ ತಮ್ಮಂದ್ರಿಗೆ ನಾವು ಸಾಕದಂತ ಊರಿನಲ್ಲಿ ಬಂದು ನೀವು ಮಾಡಿದಾಗ ಮುಂದಿನ ಚುನಾವಣೆಯಲ್ಲಿ ಅವ್ರು ಏನು ಮಾಡಿದ್ರು ನಿಮಗೆ 18 ಸೀಟನ್ನು ಸಹ ನಮ್ಮ ಬಣಕ್ಕೆ ಪುಟ್ಟಸ್ವಾಮಿಗೌಡ್ರ ಬಣಕ್ಕೆ ಗೆಲ್ಸೋದು. ಯಾಕೆ? ನೀನು ಮಾಡ್ತಾ ಇರೋದು ತಪ್ಪು. ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ನೀವು ಊರಿಗೆ ಹೋಗ್ಬಿಟ್ಟು ಬೆಂಕಿ ಇಡುವಂಥ ಕೆಲಸ ಮಾಡ್ತಾ ಇದ್ದೀಯ ಅಂತ ಜನ ಅವರೇ ತೀರ್ಮಾನ ಮಾಡಿದ್ರು. ಮುಂದಿನ ದಿನಗಳಲ್ಲೂ ಅಷ್ಟೇ ನಿಮ್ಮ ರಾಜಕೀಯ ನೀವು ಮಾಡ್ಕೊಳ್ಳಿ. ನೀವು ಹೋಗಿ ಕೇಳಿ, ಕೈ ಹಿಡ್ಕೊಂತೀರೋ ಕಾಲು ಹಿಡ್ಕೊಂತೀರೋ, ನಿಮ್ಮ ಓಟ್ ನೀವು ಕೇಳ್ಕೊಳ್ಳಿ. ಆದರೆ ಇಲ್ಲ ಸಲ್ಲದ ಆರೋಪಗಳು ಮಾಡೋದು, ಅವರು ಪುಟ್ಟಸ್ವಾಮಿಗೌಡ್ರನ್ನ ಬೈಕೊಳೋದು, ಅವರ ಅಭಿವೃದ್ಧಿ ಮಾಡ್ತಾ ಇಲ್ಲ ಎಲ್ಲ ನಾನು ಮಾಡಿರೋ ಕೆಲಸಗಳೇ ಮಾಡ್ತಾ ಇವ್ರು ಮಾಡ್ತಾ ಇರೋದು ಅಂತ ಹೇಳ್ತಿರಲ್ಲ, ಅದು ಸರಿಯಲ್ಲ. ನೀನು 25 ವರ್ಷ ರಾಜಕೀಯ ಮಾಡಿದ್ದೀರಾ, 25 ವರ್ಷ ಅಧಿಕಾರ ಇದ್ದೀರಾ. ಆದರೆ 5 ವರ್ಷ ಜನ, ನೀವೆಲ್ಲ ನಮ್ಗೆ ಅಧಿಕಾರ ಕೊಟ್ಟಿದ್ದು ಜನ ಏನು 38,000 ಓಟುಗಳು ಅಂತರದಲ್ಲಿ ಇಡೀ ರಾಜ್ಯದಲ್ಲಿ ಅಷ್ಟು ಮತಗಳ ಅಂತರದಲ್ಲಿ ಏನು ಗೆಲ್ಸಿದ್ದೀರಾ, ಅವ್ರಿಗೆ 5 ವರ್ಷ ಅವಕಾಶ ಕೊಡಿ. ನೀವು ಅವ್ರೇನು ಅಭಿವೃದ್ಧಿ ಮಾಡ್ತಾರೆ ನೀನು ನೋಡ್ಬೇಕೇ ಹೊರತು ಪ್ರತಿ ಊರಿನಲ್ಲೂ ತೀಟೆ, ಇನ್ನೊಂದು ಊರಿನಲ್ಲಿ ಮಾಡು, ಅಭಿವೃದ್ಧಿ ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಇದು ಮಾಡಿ. ಜನಗಳು ಬುದ್ಧಿವಂತರಿದ್ದಾರೆ. ಇವತ್ತಿನ ದಿವಸ ಸೋಷಿಯಲ್ ಮೀಡಿಯಾಸು ಅದು ಇದು ಎಲ್ಲ ನೋಡ್ತಾರೆ. ಉದಾಹರಣೆಗೆ ನಮ್ಮ ವಡದೊಸಲಿ ಕೆರೆ, ಅದು ಅಭಿವೃದ್ಧಿ ಕೆಲಸ ಅಲ್ವಾ? 70 ಕೋಟಿ ರೂಪಾಯಿ ಸರ್ಕಾರದಿಂದ ದುಡ್ಡು ತಂದಿದ್ದಾರೆ. ನಗರಕ್ಕೆ ನೀರು ಕೊಡಬೇಕು ಅಂತಿದ್ರೆ ನಿಮ್ದು ಎಷ್ಟು ಅಡ್ಡಗಾಲಾಗ್ತಾ ಇದ್ದೀರಾ? ನೀವು ಸ್ಟ್ರೈಕ್ ಮಾಡ್ತೀರಾ. ಅನೇಕ ಕೆಲಸಗಳು ಮಾಧ್ಯಮದವ್ರಿಗೆ ನಾನು ಹೇಳ್ತೀನಿ, ನಾವು ಹೇಳೋದೆಲ್ಲ ಸತ್ಯ. ನಾನೇನಾದರೂ ತಪ್ಪು ಮಾತನಾಡಿದ್ರೆ ನಡೀರಿ, ನಾಗೇನು ಸರ್ಕಲ್ಗೆ ಹೋಗೋಣ, ಕರೀರಿ ಅವ್ರನ್ನ. ನಾನು ಒಂದೊಂದು ಮಾತು ನಾನು ಕೇಳ್ತೀನಿ. ನಾನೆಂದೂ ನನ್ನ ಜನ್ಮದಲ್ಲಿ ನಾನು ತಪ್ಪು ಮಾಡಿಲ್ಲ. 35 ವರ್ಷದ ರಾಜಕಾರಣದಲ್ಲಿ ಯಾರು ನೀನು ತಪ್ಪು ಮಾಡಿದ್ದೆ ಅನ್ನೋದು ನನಗಿಲ್ಲ. ಯಾರಾದರೂ ಒಬ್ಬರು ನೀನು ತಪ್ಪು ಮಾಡಿದ್ಯಾ ಅಂದರೆ ನನ್ನ ರಾಜಕೀಯ ಬೇಕಿಲ್ಲ. ಆ ಥರ ಒಂದು ದೃಷ್ಟಿ ಇಟ್ಕೊಂಡು
ನಮಗೆ ಈ ಥರ ಮಾಡಿ ನಾವು ಒಬ್ಬಂಟಿಗರು, ನಮ್ಗೆ ಯಾರೂ ಇಲ್ಲ. ಅದು ಇರ್ತಕ್ಕಂಥವ್ರು ಎಷ್ಟು ಜನ ನಮಗೆ